ಹಲಸಿನ ಹಣ್ಣನ್ನ ತಿಂದು ಬೀಜನ ಬಿಸಾಕ್ತೀವಲ್ವಾ? ಇವತ್ತು ನಾನು ಅದೇ ಬೀಜನ ತಗೊಂಡು ಒಳ್ಳೆ ರುಚಿಯಾಗಿರುವಂಥ ಬೇಳೆ ಸಾಂಬಾರನ್ನ ಮಾಡಿದ್ದೀನಿ. ಅನ್ನಕ್ಕೆ, ದೋಸೆಗೆ, ನೀರು ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದುವಂಥ ಹಲಸಿನ ಹಣ್ಣಿನ ಬೀಜದ ಸಾಂಬಾರು. ಇವತ್ತು ನಾನು ಹೇಗೆ ಮಾಡ್ತೀನಿ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡ್ತೀನಿ. ಎಲ್ಲ ಸಾಂಬಾರೆಲ್ಲ ಆದಮೇಲೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. 2 ತುತ್ತು ತಿನ್ನೋರು ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಆದ್ರೂ ಎಲ್ಲರೂ ಮಾಡ್ತಾರೆ. ನಾನು ಇವತ್ತು ಅದೇ ಹಲಸಿನ ಬೀಜದಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ದೋಸೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ನೀವು ಇನ್ನೇನು ಸೀಸನ್ ಮುಗಿತಾ ಬಂತು ಹಲಸಿನ ಹಣ್ಣಿಂದು, ಯಾರನ್ನ ಸ್ಟೋರ್ ಮಾಡಿ 6 ತಿಂಗಳು ವರ್ಷ ಇಟ್ಟಿರ್ತಾರೆ. ನಾನಂತೂ ಇಡ್ತೀನಿ. ಅದಕ್ಕೋಸ್ಕರನೇ ಇವತ್ತು ನಾನು ಫ್ರೆಶ್ಶಾಗಿ ಇರೋ ಬೀಜದಲ್ಲೇ ಬೇಳೆ ಸಾಂಬಾರನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಇದನ್ನು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾವೇ ತಿಂದಂಥ ಹಲಸಿನ ಹಣ್ಣನ್ನ ಬೀಜ ಇದು ನೀಟಾಗಿ ತೊಳೆದು ಕುಟ್ಟಿ ಅದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೀನ್ಸು, ಗೆಡ್ಡೆಕೋಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ರಿ. ಇದಕ್ಕೆ ಅರ್ಧ ಬಟ್ಲಾಗೋಷ್ಟು ಮೈಸೂರು ಬೇಳೆ ಮತ್ತು ತೊಗರಿ ಬೇಳೆನ ಎರಡನ್ನೂ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಬೀನ್ಸು, ಗೆಡ್ಡೆಕೋಸು ಮತ್ತು ಕ್ಯಾರೆಟ್ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಂಥ ಹಲಸಿನ ಹಣ್ಣಿನ ಬೀಜ. ಇವತ್ತು ಹಲಸಿನ ಹಣ್ಣಿನ ಬೀಜದಲ್ಲೇ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೀಜನ. ಒಂದು ಮೂರು ಇಡೀ ಐತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬೀಜ ಜಾಸ್ತಿ ಇದ್ದಾಗ ತಿನ್ಬೇಕಾದ್ರೆ ಒಂಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಅಂತ ಅಂದಾಗ ಯಾರು ತಿನ್ನೋದಿಲ್ಲ. ಈ ಥರ ಹಲಸಿನಕಾಯಿನ ಬೀಜ ಹಾಕಿ ಸಾಂಬಾರು ಮಾಡಿದ್ರೆ ಎಲ್ಲರೂ ತಿಂತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಫುಲ್ ಹಾಕಿಲ್ಲ, ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೋಬೇಕು, ಇಲ್ಲ ಅಂತ ಇದನ್ನೇ ನಾನೇನು ರುಬ್ಬಕ್ಕೇನು ಹಾಕೋದಿಲ್ಲ, ಅದಕ್ಕೋಸ್ಕರನೇ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಅರ್ಧ, ಟೊಮೊಟೊ ಬಂದು 2 ಸಣ್ಣದು 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮತ್ತೆ ನಾವು ಇದನ್ನು ಕುಕ್ಕರಲ್ಲಿ ವಿಷಲ್ ಹಾಕ್ಸೋದಿಲ್ಲ. ಇದೆಷ್ಟು ನಾನು ಕುಕ್ಕರಲ್ಲಿ ನಿಡ್ಲನ್ನ ಕ್ಲೋಸ್ ಮಾಡಿ ವಿಷಲ್ ಹಾಕ್ಸ್ತೀನಲ್ಲ ಅಷ್ಟೇ. ಅದಕ್ಕೋಸ್ಕರನೇ ಇವಾಗಲೇ ಸ್ವಲ್ಪ ನೀರು, ಉಪ್ಪು ಎಲ್ಲ ಹಾಕ್ಕೊಂಡು ನೋಡಿಕೊಂಡು ಇದಕ್ಕೊಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಆ ಹಲಸಿನ ಹಣ್ಣಿನ ಬೀಜ ಇರುತ್ತಲ್ಲ ಅದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ, 2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ, ಒಂದು ಸಣ್ಣದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮನೇಲೇ ನಾವೇನು ಬೇಳೆ ಸಾಂಬಾರು ಮಾಡ್ತೀವಲ್ವ ಅದೇ ಪುಡಿನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತೇಳಿ ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಖಾರ ಕರೆಕ್ಟಾಗೈತೆ ಅಂದರೆ ಬರೀ ಬೇಳೆ ಸಾಂಬಾರು ಪುಡಿನೇ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಮಸಾಲೆ ನನಗೆ ಇಷ್ಟ ಆಯಿತು. ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕ್ಕೋಬೋದು. ಅಷ್ಟರಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿತ್ತು. ಫಸ್ಟು ನಾನು ಇದನ್ನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಅದ್ರ ನೀರನ್ನೆಲ್ಲ ತಕ್ಕೊತೀನಿ. ಯಾಕಂದರೆ ಅದ್ರ ನೀರು ಮತ್ತು ಖಾರ ಮಿಕ್ಸ್ ಮಾಡ್ಬೇಕಾದ್ರೆ ಅದೇ ನೀರು ಹಾಕೋಕ್ಕೆ ಅಂತ ಹೇಳಿ ಅದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇಟ್ಕೊತೀನಿ. ನೋಡಿ ಈ ಥರ. ಯಾಕಂದರೆ ಒಂದೇ ಸಲ ನಾವು ಕುದಿಯೋಕ್ಕಿಟ್ಟರೆ ಮತ್ತೆ ನೀರು ಹಾಕಿದಾಗ ಸಾಂಬಾರು ನೀರಾಗೋಗುತ್ತೆ. ಅದಕ್ಕೋಸ್ಕರನೇ ಆ ನೀರನ್ನ ಸಪ್ರೇಟಾಗಿ ತೆಗ್ದಿದ್ದೀನಿ. ನೋಡಿ ಮತ್ತೆ ಅದು ತರಕಾರಿನೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡಬೇಕಾಗುತ್ತೆ. ಯಾಕಂದರೆ ನಾನು ಮತ್ತೆ ಇವಾಗ ಲಿಡ್ನ ಮಸಾಲೆ ಹಾಕ್ಬಿಟ್ಟು ಲಿಡ್ನ ನಾನು ಕ್ಲೋಸ್ ಮಾಡೋದಿಲ್ಲ, ಹಾಗೆ ಬೇಯಿಸ್ತೀನಿ. ಯಾಕಂದರೆ ತರಕಾರಿ ಎಲ್ಲ ಬೆಂದಿರೋದ್ರಿಂದ ಮಸಾಲೆ ಸ್ಮೆಲ್ ಹೋಗಲಿ ಅಂತೇಳಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಇದನ್ನೆಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ಫಸ್ಟೇ ನೀರನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಅದೇ ಬೇಳೆ ಕಟ್ಟಿಂದೆ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡೆ, ಮತ್ತು ನಾನು ತಣ್ಣೀರನ್ನ ಬೇರೆ ನೀರನ್ನ ಹಾಕ್ಕೊಂಡಿದ್ದಾಯಿತು. ಈಗ ಮತ್ತೆ ಮಿಕ್ಸಿ ತೊಳೆದಿದ್ದ ನೀರು ಮತ್ತು ನಾನು ಏನು ಸೋಸಿಕೊಂಡಿದ್ನಲ್ಲ ಬೇಳೆ ಕಟ್ಟನ್ನ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಂಗೆ ಇರಲಿ, ಯಾಕಂದರೆ ಅದು ಸಾಂಬಾರು ಪುಡಿದು ಹಸಿ ವಾಸನೆ ಹೋಗ್ಬೇಕಲ್ವ, ಮತ್ತು ಅದು ಬೆಂದಾದಮೇಲೆ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟು ನೀರಂಗೆ ಇಟ್ಟಿದ್ದೀನಿ. ಇವಾಗ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಬೇಳೆ ಸಾಂಬಾರಿಗೆ ಹುಣಸೆ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊನೂ ಹಾಕಿದ್ದೀನಿ ಮತ್ತು ಹುಣಸೆ ಹುಳಿನೂ ಕೂಡ ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿಸ್ಬೇಕು. ಯಾವ ಥರ ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಹಸಿ ವಾಸನೆ ಹೋಗಬೇಕು. ಅಷ್ಟರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗಂತೂ ಮಿಸ್ ಮಾಡಬಾರ್ದು. ಯಾಕಂದರೆ ಹಲಸಿನ ಹಣ್ಣಿನ ಬೀಜ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಒಬ್ಬೊಬ್ಬರು ತಿನ್ನೋದಿಲ್ಲ, ವಾಯು ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಹಿಂಗೆ ಹಾಕೋದ್ರಿಂದ ಅದು ಆ ಥರ ತೊಂದರೆ ಆಗೋದಿಲ್ಲ. ಇದಕ್ಕೆ ಈರುಳ್ಳಿ, ಅದೇನು ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ ಅದು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುವಂಥ ಹಲಸಿನ ಹಣ್ಣಿನ ಬೀಜದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರಂತೂ ಒಳ್ಳೆ ಘಮ ಅಂತ ಬರ್ತಾಯಿತ್ತು. ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನಾನಿವತ್ತು ನೀರು ದೋಸೆಗೆ ಮಾಡಿದ್ದೆ. ಖಂಡಿತ ನೀವು ಇದನ್ನು ಒಂದಿಡಿ ಹಲಸಿನಕಾಯಿ ಬೀಜ ಇದ್ದರೆ ಸಾಕು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ಹಾಕ್ಕೋಬೋದು. ನಾನು ಕಾಳು ಹಾಕ್ಕೊಂಡಿಲ್ಲ, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಕಾಳನ್ನ ಸ್ಕಿಪ್ ಮಾಡಿದ್ದೀನಿ.
ಹಲಸಿನಕಾಯಿ ಬೀಜ ಮತ್ತು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊಂಡಿಲ್ಲ, ನಾನು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಆಲೂಗಡ್ಡೆನೂ ಕೂಡ ವಾಯು, ಒಬ್ಬೊಬ್ಬರು ತಿನ್ನೋದಿಲ್ವಲ್ಲ. ಆಲೂಗಡ್ಡೆ ಬದಲು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಇದಕ್ಕೆ ಒಂದು ಬದನೆಕಾಯಿ ಕೂಡ ಹಾಕಿದ್ದೀನಿ. ಬದನೆಕಾಯಿ ಹಾಕೋದನ್ನ ಸ್ಕಿಪ್ ಆಗೈತೆ. ಬದನೆಕಾಯಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ಹಲಸಿನ ಹಣ್ಣಿನ ಬೀಜ ಸಾಂಬಾರು ಇವತ್ತಿನ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್. ನಾನು ನೀರು ದೋಸೆಗೆ ಅಂತ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿತ್ತು, ಮುದ್ದೆಗೂ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇದೇ ರೀತಿ ಸಿಂಪಲ್ ಆಗಿರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ. ತುಂಬ ಖರ್ಚು ಮಾಡಿ ನಾವು ವೀಡಿಯೋ ಮಾಡ್ತೀವಿ ಅಂತ ಅಂದಾಗ ಅದು ಯಾರಿಗೂ ಯೂಸ್ ಆಗೋದಿಲ್ಲ. ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಹೆಂಗೆ ನಾವು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಮನೇಲಿ ಏನು ಐಟಮ್ ಇರುತ್ತೋ ಅದನ್ನೇ ಇಟ್ಟು ನಾನು ಅಡುಗೆ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.